ಉಪ್ಪು ಮತ್ತು ಟರ್ಮರಿಕ್ ಪೌಡ್ರು ಹಾಕಿ ಕಲಸಿ ಒಂದು 5-10 ಮಿನಿಟ್ಸ್ ಇಡಬೇಕು. ಆಗ ರುಚಿ ಸಹ ಒಳ್ಳೆ ಸಿಗ್ತದೆ. ಈ ಮೀನು ನೋಡಲಿಕ್ಕೆ ಚೆಂದ, ಕಟ್ ಮಾಡಲಿಕ್ಕೆ ತುಂಬ ಒತ್ತಾಯಿತು. ಪದಾರ್ಥಕ್ಕೆ ತುಂಬ ರುಚಿ ಮೀನಿದು. ಮಸಾಲ ಫ್ರೈ ಮಾಡಲಿಕ್ಕೆ ಈಗ ಇದೆಲ್ಲ ಉರಿಲಿಕ್ಕೆ ಉಂಟಲ್ಲ, ಬ್ಯಾಡಗಿ ಮೆಣಸು ಒಂದು 4, ಗುಂಟೂರು ಮೆಣಸು 3 ತಗೊಂಡಿದ್ದೇವೆ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ. ಎಷ್ಟು, ಕೆಲವರಿಗೆ ಖಾರ, ಕೆಲವರಿಗೆ ಮೀಡಿಯಮ್ ಖಾರ. ಮತ್ತು ಒಂದು ತುಂಡು ನೀರುಳ್ಳಿ ಹಾಕಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ. 10 ಮೆಂತ್ಯ ಹಾಕಿ. ಕೊತ್ತಂಬರಿ ಬೀಜ ಹಾಕಿ 3 ಸ್ಪೂನ್ ಹಾಕಿ. ಸ್ಲೋ ಫ್ಲೇಮ್ ಮಾಡಿ ಬಿಸಿ ಮಾಡಬೇಕು. ಹಾಕಿ ಬೆಳ್ಳುಳ್ಳಿ ಹಾಕಿ. ಸ್ವಲ್ಪ ತೆಂಗಿನ ತುರಿ ಹಾಕಿ. ನಿಮಗೆ ನೋಡಿ ಎಷ್ಟು ಬೇಕಂತ. ಕೆಲವರಿಗೆ ತೆಂಗಿನ ತುರಿ ಸ್ವಲ್ಪ ಕಮ್ಮಿ, ಕೆಲವರಿಗೆ ಜಾಸ್ತಿ. ಹುಳಿ ಹಾಕಿ. ಬೊಳೆಂಜಿರಿಗೆ ಸ್ವಲ್ಪ ಹಾಕೋದು ಹುಳಿ. ಪೌಡ್ರ್ ಹಾಕಿ 1/4 ಸ್ಪೂನ್ ಸಾಕು. ಮಸಾಲೆಯನ್ನು ಗ್ರೈಂಡ್ ಮಾಡಿ ತರೋಣ. ಏನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಕರಿಬೇವು ಸೊಪ್ಪು ಹಾಕಿ, ಅದು ಸಹ ಸ್ವಲ್ಪ ಫ್ರೈ ಆಗಲಿ. ಆಯಿತು, ಮಸಾಲೆ ಹಾಕಿದೆವು. ಸ್ವಲ್ಪ ಮಸಾಲೆ ಸಹ ಫ್ರೈ ಆಗಲಿ, ಒಳ್ಳೆಯದಾಗ್ತದೆ ಆಗ. ನೀರು ಹಾಕಿದೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಆಗ ಹಾಕಿದೆ ಆಲ್ರೆಡಿ. ಕುದಿ ಬರಬೇಕು ಮೀನು ಹಾಕಲಿಕ್ಕೆ ಉಂಟು. ಈಗ ಮೀನನ್ನು ಹಾಕೋದು. ಉಂಟು, ತುಂಬ ಹೊತ್ತು ಕುದಿಸಬೇಡಿ. ಇನ್ನು ಗ್ಯಾಸನ್ನು ಬಂದ್ ಮಾಡೋಣ. ಪದಾರ್ಥ ರೆಡಿಯಾಗಿದೆ. ಬೊಳೆಂಜಿನ ಪದಾರ್ಥ ಹೇಗೆ ಆಗಿದೆ ನೋಡಿ. ಒಳ್ಳೆದಿದೆ, ಊಟ ಮಾಡ್ತೇನೆ. ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.